ಕಳೆದ 3.5-4 ವರ್ಷಗಳಲ್ಲಿ ನನಗೆ ತುಂಬ ಸಮಯದಿಂದ ಗೊತ್ತಿರೋ ಕೆಲವರು ಸಾಯೋದನ್ನು ನೋಡಿದೆ. ನನ್ನ ಚಿಕ್ಕಮ್ಮ ಮತ್ತು ಇನ್ನು ಕೆಲವರು. ಚಿಕ್ಕಂದಿನಲ್ಲಿ ಅವರು ತುಂಬ ಆತ್ಮೀಯರಾಗಿದ್ದರು. ಎಲ್ಲ ಒಳ್ಳೆ ಜನರು. ಜೀವನ ಅವರು ಹೇಗೆ ಕನಸು ಕಂಡಿದ್ರೋ ಹಾಗೆ ನಡೆದಿತ್ತು. ನಿರ್ದಿಷ್ಟ ರೀತಿಯ ಶಿಕ್ಷಣ ಬಯಸಿದ್ರು, ಅದಾಯಿತು. ನಿರ್ದಿಷ್ಟ ಬಿಸ್ನೆಸ್ ಮತ್ತು ವೃತ್ತಿ ಬಯಸಿದ್ರು, ಅದಾಯಿತು. ನಿರ್ದಿಷ್ಟ ಥರದ ಮಕ್ಕಳನ್ನು ಬಯಸಿದ್ರು, ಅದಾಯಿತು. ಮಗಳ ಮದುವೆ ಇದೇ ಥರ ಆಗಬೇಕು ಅನ್ಕೊಂಡಿದ್ರು, ಅದಾಯಿತು. ಮಗ ಅಮೆರಿಕಾಗೆ ಹೋಗಬೇಕು ಅನ್ಕೊಂಡಿದ್ರು, ಅದಾಯಿತು. ಅವ್ರಿಗೆ ಮೊಮ್ಮಕ್ಕಳು ಬೇಕಿತ್ತು, ಅದಾಯಿತು. ಮೊಮ್ಮಕ್ಕಳು ಮುದ್ದಾಗಿರಬೇಕು ಅನ್ಕೊಂಡಿದ್ರು, ಅದಾಯಿತು. ಅವರಿಗೆ ಬೇಕಾದ್ದೆಲ್ಲ ಅವರ ಕನಸು ಕಂಡ ಹಾಗೆ ಬೇರೆಯವರ ಕನಸಲ್ಲ. ಅವರು ಕನಸು ಕಂಡ ಹಾಗೆ ಜೀವನ ನಡೆಯಿತು. ಅಲ್ಲಿ ಇಲ್ಲಿ ಸಣ್ಣದನ್ನ ಬಿಟ್ರೆ ಹಳಿ ತಪ್ಪಲಿಲ್ಲ. ಅವರ ಜೀವನದ ಕೊನೆಯ ವರ್ಷಗಳು ಬಂದಾಗ ಸಾವು ಹತ್ತಿರ ಬಂದ ಹಾಗೆ ಅವರು ಚಡಪಡಿಸ್ತಾ ಎದೆಗುಂದಿದವರ ಹಾಗೇ ಇದ್ರು. ಏನೂ ಆಗಿಲ್ಲ, ಜೀವನ ತನ್ನ ಕೊನೆಯನ್ನು ತಲುಪ್ತಿದೆಯಷ್ಟೆ. ಅವರು ಅನ್ಕೊಂಡಿದ್ದೆಲ್ಲ ಆಗಿದೆ, ಈಗ ಹೋಗೋ ಸಮಯ. ಆದರೆ ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ. ಯಾಕಂದ್ರೆ ಅವರು ಜೀವನದಲ್ಲಿ ಆಧ್ಯಾತ್ಮಿಕತೆಯ ಅಂಶ ಇಲ್ಲ. ಅವರಿಗೆ ಜೀವನದಲ್ಲಿ ಗೊತ್ತಿರೋದು ಬರೀ ತಮ್ಮ ದೇಹ, ಮಾನಸಿಕ ಸಂಗತಿಗಳು, ತಮ್ಮ ಭಾವನೆಗಳು. ಈಗ ದಿಢೀರನೆ ಇವೆಲ್ಲನೂ ಅರ್ಥ ಕಳ್ಕೊಳ್ತಿವೆ. ಹಾಗಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿ ಅತ್ಯಂತ ಗೊಂದಲದಲ್ಲಿದ್ದಾರೆ. ತಮ್ಮೊಳಗೆ ಅತಿಯಾದ ಗೊಂದಲ ಮತ್ತು ತಲ್ಲಣ ಉಂಟಾಗ್ತಿದೆ. ಯಾಕಂದ್ರೆ ಅವರಿಗೆ ಭದ್ರವಾಗಿ ನಿಲ್ಲೋಕೆ ಇನ್ನೊಂದು ಆಯಾಮ ಇಲ್ಲ. ಅದಕ್ಕೆ ಒಂದಿಷ್ಟು ಸರಳ ಆಧ್ಯಾತ್ಮಿಕ ಪ್ರಕ್ರಿಯೆ ಕೊಡಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ಅಷ್ಟೇನೂ ಬದ್ಧತೆ, ಬುದ್ಧಿ, ಅಭ್ಯಾಸ, ಇನ್ನಿತರ ಸಂಗತಿಗಳು ಬೇಕಾಗಲ್ಲ. ನಾವು ನಿಮಗೆ ನೀಡ್ತಿರೋ ಈ ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನು ಮಾಡಿದ್ರೆ ನೀವು ಆನಂದದಿಂದ ಬದುಕಬಹುದು, ಹಾಗೆ ಆನಂದದಲ್ಲೇ ಸಾಯಬಹುದು. ಈಗ ನಾನು ಯೋಚಿಸ್ತಿರೋದು, ಅವರು ಆನಂದದಿಂದ ಬದುಕದೇ ಇದ್ರೂ ಕೊನೆ ಪಕ್ಷ ಶಾಂತಿಯಿಂದ ಸಾಯಬೇಕು. ಇದಕ್ಕೆ ಅರ್ಹ ಅಲ್ಲ ಅನ್ನೋ ಯಾವ ಮನುಷ್ಯನೂ ಈ ಭೂಮಿ ಮೇಲೆ ಇಲ್ಲ. ಎಲ್ಲರೂ ಇದಕ್ಕೆ ಅರ್ಹರೇ. ಅವರು ಯಾರೇ ಆಗಿರ್ಲಿ, ಅವರು ಏನೇ ಆಗಿರ್ಲಿ, ಅವರು ಚೆನ್ನಾಗಿ ಬದುಕದೇ ಇದ್ರೂ ಕೊನೆ ಪಕ್ಷ ಚೆನ್ನಾಗಿ ಸಾಯಬೇಕು. ಇದು ಮುಖ್ಯ. ಎಲ್ಲಕ್ಕೂ ಹೆಚ್ಚಾಗಿ ನಿಮ್ಮೆಲ್ಲರ ಹತ್ರ ವಿನಂತಿ ಏನಂದ್ರೆ, ನೀವು ನಿಮ್ಮ ಜೀವನದಲ್ಲಿ ಏನೇ ಮಾಡಿದ್ರೂ ಕೊನೆ ಪಕ್ಷ ಒಂದು ಸಣ್ಣ ಆಧ್ಯಾತ್ಮಿಕ ಪ್ರಕ್ರಿಯೆನ ಹೇಗಾದರೂ ಪಡೆದುಕೋಬೇಕು. ಇಲ್ದಿದ್ರೆ ಚೆನ್ನಾಗಿ ಬದುಕಿದ ಜನರು ಚೆನ್ನಾಗಿ ಸಾಯಲ್ಲ. ಯಾಕಂದ್ರೆ ಅವ್ರ ಹತ್ರ ಆಧ್ಯಾತ್ಮಿಕ ಪ್ರಕ್ರಿಯೆ ಇಲ್ಲ. ದೇಹ ಸೋತಾಗ ಆಶ್ರಯಿಸೋಕೆ ಅವರ ಹತ್ರ ದಿಢೀರನೆ ಏನೂ ಇರಲ್ಲ. ಭೌತಿಕವಾದ್ದು ಖಂಡಿತ ಸೋಲತ್ತೆ. ನೋಡಿ, ಇದು ನಾನು ಭವಿಷ್ಯ ಹೇಳ್ತಿರೋದಲ್ಲ, ಇದು ಗ್ಯಾರಂಟಿ ಅಲ್ವಾ? ಒಂದಿನ ಭೌತಿಕವಾದ್ದೆಲ್ಲ ಸೋಲತ್ತೆ ಅಲ್ವಾ? ಇದು ನೀವು ಅವಲೋಕನ ಮಾಡಬೇಕಿರೋ ಭವಿಷ್ಯವಾಣಿಯಲ್ಲ, ಇದು ಜೀವನದಲ್ಲಿ ಖಂಡಿತ ಆಗೋ ಸಂಗತಿ. ಹಾಗಾಗಿ ಎಲ್ಲರ ಜೀವನದಲ್ಲಿ ಭೌತಿಕಾನ ಮೀರಿದ್ದೇನೋ ಒಂದು ಜೀವಂತ ಶಕ್ತಿಯಾಗಿರೋದು ತುಂಬ ಮುಖ್ಯ. ಹಾಗಿಲ್ಲ ಅಂದ್ರೆ ಜೀವನದ ಕೊನೆಯಲ್ಲಿ ಅವರು ಚಡಪಡಿಸ್ತಾರೆ.